ವರಮಹಾಲಕ್ಷ್ಮಿನ ನಾನು ಹೇಗೆ ಕೂರಿಸ್ತೀನಿ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಒಂದು ಟೇಬಲ್ ಮೇಲೆ ಒಂದು ಮಣೆ ಹಾಕಿ ಅದ್ರ ಮೇಲೆ ಒಂದು ವೈಟ್ ಕ್ಲಾತ್ ಹಾಕಿ ಒಂದು ತಟ್ಟೆನಲ್ಲಿ ಅಕ್ಕಿನ ನೀಟಾಗಿ ಗುಡ್ಡೆ ಮಾಡಿಬಿಟ್ಟು ಇಡಬೇಕು. ಆವಾಗ ನಾವು ಕಳಶನ ತಿರುಗಿಸಿ ಕೂರಿಸಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಅದರಲ್ಲಿ ಆ ಅಕ್ಕಿನ ಫ್ಲಾಟಾಗಿ ಹಾಕ್ಬಿಟ್ಟು ಇಡಬಾರ್ದು ಕಳಶನ. ಆಮೇಲೆ ನಾನು ಬೌನ್ಸಿಯಾಗಿ ಕ್ಯಾನ್ ಥರ ಬರಲಿ ಸ್ಯಾರಿ ಅಂತ ಹೇಳಿಬಿಟ್ಟು ನಾನು ಈ ಥರ ನ್ಯೂಸ್ ಪೇಪರ್ನ ಸ್ವಲ್ಪ ಮಾತ್ರ ಅದನ್ನು ಫೋಲ್ಡ್ ಅಂದರೆ ಬಾಲ್ ಥರ ಮಾಡಿಬಿಟ್ಟು ಅದು ಸುತ್ತ 2 ಲೇಯರು ಜೋಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆನ ನೋಡಿ, ನಾವು ಏನು ಪಿನ್ ಮಾಡ್ತೀವಲ್ಲ ಅಂದರೆ ನೆರಿಗೆ ಏನು ಹಿಡಿತೀವಲ್ವ, ನೆರಿಗೆ ಹಿಡಿದ ಮೇಲೆ ಅದನ್ನು ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಬೇಕಾದ್ರೆ ಮೇಲ್ಗಡೆ ಬಾರ್ಡರು ಸ್ವಲ್ಪ ಬರೋ ರೀತಿಯಲ್ಲಿ, ಕೆಳಗಡೆ ಬಾರ್ಡರ್ ಎರಡೂ ಬರೋ ರೀತಿಯಲ್ಲಿ ನಾವು ಮಾಡಿಕೊಂಡಾಗ ಡಬಲ್ ಲೇಯರ್ ಬರುತ್ತೆ. ಅದನ್ನು ಸ್ವಲ್ಪ ಮೇಲೆ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅದನ್ನು ಕಳಶಕ್ಕೆ ಕಟ್ಟಬೇಕು. ಸೆರಗಿನ ಪಾರ್ಟು ಒಂದಷ್ಟುದ್ದ ನಾವು ಮೊದಲೇ ಬಿಟ್ಟಿರಬೇಕು ಸೆರಗಿಗೆ ಅಂತ ಹೇಳಿ. ಆವಾಗ ನಾವು 2 ಲೇಯರು ಬರುತ್ತೆ, ಸೆರಗು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. 2 ಲೇಯರ್ ಯಾವಾಗಲೂ ಹೆಂಗೆ ಅಂದರೆ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಮೇಲ್ಗಡೆ ಬಾರ್ಡ್ರು ಸಹ ನಾವು ಕೆಳಗಡೆನೇ ತೊಗೊಳ್ಳೋ ರೀತಿಯಲ್ಲಿ ಬರುತ್ತೆ ಆಯಿತಾ. ಅದಾದಮೇಲೆ ನೆರಿಗೆನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಧ್ಯಕ್ಕೆ ಸ್ವಲ್ಪ ಜಾಸ್ತಿ ನೆರಿಗೆ ಬರೋ ರೀತಿಯಲ್ಲಿ ಕೂರಿಸ್ಕೊಂಡು ರಿಮೈನಿಂಗ್ನ ನೀವು ಬೇಕಂದರೆ ಕಡ್ಡಿ ಅಥವಾ ಸ್ಕೇಲ್ ಏನು ಕಟ್ಟಿರ್ತೀರಲ್ವ ಅದಕ್ಕೆ ಸಿಗಿಸ್ಕೋಬೋದು. ಅಥವಾ ಸಿಗಿಸ್ತೇನೆ ಅಲ್ಲಿ ಹೆಂಗೂ ಹೂವು ಬರುತ್ತೆ ಅದು ಕ್ಲೋಸ್ ಆಗುತ್ತೆ ಅನ್ನೋದಾದರೆ ಆ ರೀತಿಯೂ ಸಹ ಇಡಬಹುದು. ನಾನಿವಾಗ ಸುಮ್ಮನೆ ಸ್ಕೇಲ್ವರೆಗೂ ಸಹ ಸ್ಯಾರಿನ ತೊಗೊಂಡಿದ್ದೀನಿ. 2 ರೀತಿ ಮಾಡಿದ್ರು ಏನು ತೊಂದರೆ ಇಲ್ಲ. ಈಗ ಅದು ನೆರಿಗೆನ ನೀಟಾಗಿ ನಾವು ಜೋಡಿಸ್ಕೊಂಡ ಮೇಲೆ ನೆಕ್ಸ್ಟು ಕಳಶ ಇಡಬೇಕಾದ್ರೆ ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಟು ಅದಾದಮೇಲೆ ಮುಕ್ಕೋಡನ ತೆಂಗಿನಕಾಯಿಗೆ ಕಟ್ಟಬೇಕು. ನಾನು ಬಿನ್ಗೆಗೆ ಡೈರೆಕ್ಟಾಗಿ ಇಲ್ಲಿ ಉಡ್ಸಿರೋದು, ಚಿಕ್ಕ ಬಿನ್ಗೆ ಇದು. ನಿಮ್ಗೆ ಹೈಟ್ ಬೇಕಂದರೆ ಮಣೆ ಆ ಥರದ್ದು ಏನಾದರೂ ಇಟ್ಕೊಳ್ಳಿ. ನೋಡಿ, ಬೆಲ್ಟನ್ನು ಇರೋರು ಬೆಲ್ಟ್ ಕಟ್ಬೋದು, ಅಥವಾ ಬ್ಲೌಸ್ ಪೀಸನ್ನೇ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸಹ ಈ ರೀತಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ನೀಟಾಗಿ ದೇವ್ರು ಕೂತಿರೋ ಥರನೇ ಅನಿಸುತ್ತೆ. ಮತ್ತು ಹೂವು ಯಾವಾಗಲೂ ಸೀರೆ ಮೇಲೆ ತುಂಬ ಹಾಕಬಾರ್ದು, ಚೆನ್ನಾಗಿರಲ್ಲ. ಹಿಂದೆಗಡೆ ಕಡ್ಡಿ ಅಥವಾ ನೀವು ಸ್ಕೇಲ್ ಏನು ಕಟ್ಟಿರ್ತೀರಲ್ಲ ಅಲ್ಲಿಂದ ಹಿಂದೆಯಿಂದ ನಾವು ಹೂವನ್ನು ತೋಮಲೆ ಥರ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ಸೀರೆ ನೀಟಾಗಿ ಕಾಣುತ್ತೆ. ಆವಾಗ ಯಾವಾಗಲೂ ಅಷ್ಟೇ ಹೂವು ಸೀರೆ ಕಾಣೋ ರೀತಿಯಲ್ಲಿ ಇರಬೇಕು. ಹೂವದಲ್ಲಿ ಸೀರೆನ ಕಂಪ್ಲೀಟಾಗಿ ನಾವು ಮುಚ್ಚಿಬಿಡ್ಬಾರ್ದು, ಚೆನ್ನಾಗಿರೋದಿಲ್ಲ. ಬೇಕಂದರೆ ಈ ರೀತಿ ಇವಾಗ ಕನಕಾಂಬರ ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು, ಇದನ್ನೆಲ್ಲ ತಾವರೆ ಹೂವು ಇದನ್ನೆಲ್ಲ ಸಹ ತಲೆ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಹೂವು ಇಡ್ತಾಯಿದ್ದೀನಿ. ನೋಡಿ, ಆಮೇಲೆ ನೆರಿಗೆ ನಾವೇನು ಮುಂದೆ ಮಾಡ್ಕೊಂಡಿದ್ವಲ್ಲ ಅದನ್ನು ನಮಗೆ ಬೇಕಾದರೆ ಜೋಡಿಸ್ಕೊಬೋದು. ಇದು ಫೈನಲ್ ಔಟ್ಲುಕ್. ಈ ರೀತಿ ಉಡಿಸಿದ್ರೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ತೋರಿಸೋದಕ್ಕೆ ಅಂತ ಮತ್ತೆ ವಿಡಿಯೋ ಮಾಡಿರೋದು. ನಾನು ಕೂರಿಸಿದ್ದು ಈ ಸರಿ ಯಾವ ರೀತಿ ಬಂದಿತ್ತು ಅಂತ ನೋಡಿ. ಇದು ಔಟ್ಲುಕ್ಕು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.